ನಮಸ್ಕಾರ. ಬಾದಾಮಿ ಚಾಲುಕ್ಯರು ಅಂದ ತಕ್ಷಣ ನಮ್ಮೆಲ್ಲರಿಗೂ ಮೊದಲು ನೆನಪಾಗೋದೇ ಎರಡನೇ ಪುಲಕೇಶಿ, ಹೌದಲ್ವಾ? ಆದ್ರೆ ಆತನ ಆ ಮಹಾನ್ ಸಾಮ್ರಾಜ್ಯಕ್ಕೆ ನಿಜವಾಗ್ಲೂ ಅಡಿಪಾಯ ಹಾಕಿದ್ದು ಇನ್ನೊಬ್ಬ ರಾಜ. ಇತಿಹಾಸದ ಪುಟಗಳಲ್ಲಿ ಅಷ್ಟಾಗಿ ಎಲೆಮರೆಯಲ್ಲಿ ಉಳಿದೋದ ಆ ನಾಯಕನೇ ಒಂದನೇ ಕೀರ್ತಿವರ್ಮ. ಬನ್ನಿ, ಇಂದು ಆತನ ಕಥೆಯನ್ನೊಮ್ಮೆ ನೋಡೋಣ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಚಾಲುಕ್ಯ ಸಾಮ್ರಾಜ್ಯದ ನಿಜವಾದ ಶಿಲ್ಪಿ ಯಾರು? ಅತಿ ಹೆಚ್ಚು ಪ್ರಸಿದ್ಧಿ ಪಡೆದವನೇ ಆ ಸಾಮ್ರಾಜ್ಯದ ಸೃಷ್ಟಿಕರ್ತ ಆಗಿರಬೇಕಂದೇನೂ ಇಲ್ಲ. ಹಾಗಾಗಿ ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಹುಡುಕಾಟಕ್ಕೆ ದಾರಿದೀಪ. ಸರಿ, ನಮ್ಮ ಮೊದಲನೇ ಭಾಗ. ಅಪಾಯದಲ್ಲಿದ್ದ ಒಂದು ರಾಜ್ಯ. ಕೀರ್ತಿವರ್ಮ ಸಿಂಹಾಸನಕ್ಕೆ ಏರಿದಾಗ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಅದು ಖಂಡಿತವಾಗಿಯೂ ಒಂದು ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ಬದಲಿಗೆ ಅದೊಂದು ಮುಳ್ಳಿನ ಹಾದಿಯಾಗಿತ್ತು. ನೋಡಿ, ಕೀರ್ತಿವರ್ಮನ ತಂದೆ ಒಂದನೇ ಪುಲಕೇಶಿ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ನಿಜ. ಆದ್ರೆ ಅದು ಸಾಮ್ರಾಜ್ಯ ಆಗಿರ್ಲಿಲ್ಲ. ಕೀರ್ತಿವರ್ಮನಿಗೆ ಸಿಕ್ಕಿದ್ದು ಬಾದಾಮಿ ಕೇಂದ್ರವಾಗಿದ್ದ ಒಂದು ಪುಟ್ಟ ರಾಜ್ಯವಷ್ಟೇ. ಅದರ ಸುತ್ತಲೂ ಒಂದ್ ಕಡೆ ಬಲಿಷ್ಠ ಕದಂಬರು, ಇನ್ನೊಂದ್ ಕಡೆ ಕರಾವಳಿಯನ್ನೇ ತಮ್ಮ ಹಿಡಿತದಲ್ಲಿಟ್ಕೊಂಡಿದ್ದ ಕೊಂಕಣ ಮೌರ್ಯರು, ಹೀಗೆ ಎಲ್ಲಾ ಕಡೆನೂ ಪ್ರಬಲ ಶತ್ರುಗಳೇ ಇದ್ರು. ನಮ್ಮ ಎರಡನೇ ಭಾಗಕ್ಕೆ ಬರೋಣ. ಯೋಧನ ವಿಜಯಗಳು. ಇಷ್ಟೆಲ್ಲಾ ಸವಾಲುಗಳ ಮಧ್ಯೆ ಕೀರ್ತಿವರ್ಮನ ಉತ್ತರ ಏನಾಗಿತ್ತು? ರಕ್ಷಣೆನಾ? ಖಂಡಿತ ಇಲ್ಲ. ಅವನ ಉತ್ತರ ಒಂದೇ: ಆಕ್ರಮಣ. ಶತ್ರುಗಳು ತನ್ನತ್ತ ಬರೋದನ್ನ ಕಾಯೋ ಬದಲು ತಾನೇ ಅವರ ಮೇಲೆ ಎರಗಿ ಹೋದ. ಒಂದು ತುಂಬಾನೇ ವ್ಯವಸ್ಥಿತವಾದ ಯೋಜನೆ. ಮೊದಲನೇ ಹೆಜ್ಜೆ: ಶತಮಾನಗಳಿಂದ ಆಳ್ವಿಕೆ ಮಾಡ್ತಿದ್ದ ಆ ಕಾಲದ ಅತ್ಯಂತ ಶಕ್ತಿಶಾಲಿ ರಾಜವಂಶವಾದ ಕದಂಬರನ್ನೇ ಸೋಲಿಸಿ ಅವರ ರಾಜಧಾನಿ ವನವಾಸಿಯನ್ನೇ ವಶಪಡಿಸ್ಕೊಂಡ. ಎರಡನೇ ಹೆಜ್ಜೆ: ಪಶ್ಚಿಮದ ಕಡೆಗೆ ತಿರುಗಿ ಕೊಂಕಣದ ಮೌರ್ಯರನ್ನ ಮಣಿಸಿ ಇಡೀ ಕರಾವಳಿಯನ್ನ ತನ್ನ ಹಿಡಿತಕ್ಕೆ ತಂದುಕೊಂಡ. ಆಮೇಲೆ ತುಳುನಾಡನ್ನು ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ. ಒಂದರ ನಂತರ ಒಂದು. ಎಷ್ಟು ವ್ಯವಸ್ಥಿತವಾಗಿತ್ತು ಅಲ್ವಾ? ಆದ್ರೆ ಈ ಎಲ್ಲಾ ಗೆಲುವುಗಳಲ್ಲಿ ಕೊಂಕಣದ ಗೆಲುವು ಅತ್ಯಂತ ನಿರ್ಣಾಯಕವಾಗಿತ್ತು. ಯಾಕೆ ಗೊತ್ತಾ? ಅದು ಕೇವಲ ಒಂದು ಸೈನಿಕ ವಿಜಯ ಆಗಿರಲಿಲ್ಲ. ಆ ಒಂದೇ ಒಂದು ಗೆಲುವಿನಿಂದಾಗಿ ಚಾಲುಕ್ಯರಿಗೆ ಅರಬ್ಬಿ ಸಮುದ್ರದ ಬಾಗಿಲೇ ತೆರೆದುಕೊಳ್ತು. ಮುಂದೆ ಅವರು ಒಂದು ದೊಡ್ಡ ಸಮುದ್ರ ಶಕ್ತಿಯಾಗಿ ಬೆಳೆಯೋಕೆ ಇದು ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆಯಾಗಿತ್ತು. ಮೂರನೇ ಭಾಗ: ಸಾಮ್ರಾಜ್ಯದ ಶಿಲ್ಪಿ. ಯುದ್ಧ ಗೆಲ್ಲೋದು ಒಂದು ಕಲೆ. ಆದ್ರೆ ಗೆದ್ದ ಪ್ರದೇಶಗಳನ್ನ ಒಟ್ಟಾಗಿ ಹಿಡಿದಿಟ್ಕೊಂಡು ಒಂದು ಸಾಮ್ರಾಜ್ಯ ಕಟ್ಟೋದಿದೆಯಲ್ಲ, ಅದು ಅದಕ್ಕಿಂತ ದೊಡ್ಡ ಕಲೆ. ಕೀರ್ತಿವರ್ಮ ಕೇವಲ ಒಬ್ಬ ಯೋಧನಾಗಿರ್ಲಿಲ್ಲ, ಆತ ಒಬ್ಬ ನಿಪುಣ ಆಡಳಿತಗಾರನೂ ಆಗಿದ್ದ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಆತ ಒಂದು ಸುಭದ್ರ ಆಡಳಿತ ವ್ಯವಸ್ಥೆಯನ್ನೇ ರೂಪಿಸಿದ. ಕೇಂದ್ರದಲ್ಲಿ ತನ್ನ ನೇರ ಹಿಡಿತ, ಪ್ರಾಂತ್ಯಗಳಲ್ಲಿ ತನಗೆ ನಂಬಿಕಸ್ಥರಾದ ಸಾಮಂತರು ಮತ್ತು ರಾಜ್ಕುಮಾರರ ಆಡಳಿತ, ಹೀಗೆ ಅಧಿಕಾರವನ್ನ ಹಂಚಿದ. ಎಲ್ಲಕ್ಕಿಂತ ಮುಖ್ಯವಾಗಿ ಕೃಷಿ, ವ್ಯಾಪಾರ ಹಾಗೆ ಹೊಸದಾಗಿ ಗೆದ್ದ ಬಂದರುಗಳಿಂದ ಬರುವ ತೆರಿಗೆಯ ಮೂಲಕ ಸಾಮ್ರಾಜ್ಯಕ್ಕೆ ಒಂದು ಸ್ಥಿರವಾದ ಆದಾಯದ ಮೂಲವನ್ನೇ ಸೃಷ್ಟಿಸಿದ. ಅವನ ಆಡಳಿತದ ಬಗ್ಗೆ ಹೇಳುವ ಶಾಸನಗಳಲ್ಲೇ ಅವನನ್ನು ರಣವಿಕ್ರಮ ಅಂತಾನೂ ಕರೆಯಲಾಗಿದೆ. ಅಂದ್ರೆ ಯುದ್ಧದಲ್ಲಿ ಪರಾಕ್ರಮಿ ಅಂತ. ಇದು ಅವನ ವ್ಯಕ್ತಿತ್ವದ ಎರಡು ಅದ್ಭುತ ಮುಖಗಳನ್ನ ತೋರಿಸುತ್ತೆ. ಯುದ್ಧಭೂಮಿಯಲ್ಲಿ ಅಪ್ರತಿಮ ವೀರ, ಆಡಳಿತದಲ್ಲಿ ಅಷ್ಟೇ ಚತುರ ರಾಜ. ಸರಿ, ಈಗ ನಾಲ್ಕನೇ ಭಾಗಕ್ಕೆ ಹೋಗೋಣ. ಕಲ್ಲಿನಲ್ಲಿ ಕೆತ್ತಿದ ಪರಂಪರೆ. ಕೀರ್ತಿವರ್ಮನ ಮಹತ್ವಾಕಾಂಕ್ಷೆ ಕೇವಲ ಯುದ್ಧ ಮತ್ತು ಆಡಳಿತಕ್ಕೆ ಸೀಮಿತ ಆಗಿರಲಿಲ್ಲ. ತಾನು ಕಟ್ಟಿದ ಸಾಮ್ರಾಜ್ಯಕ್ಕೆ ಒಂದು ಶಾಶ್ವತವಾದ ಸಾಂಸ್ಕೃತಿಕ ಗುರುತನ್ನು ನೀಡೋಕೆ ಅವನು ಮುಂದಾದ. ಅವನ ಅತ್ಯಂತ ಶ್ರೇಷ್ಠ ಮತ್ತು ಶಾಶ್ವತ ಕೊಡುಗೆಯಂದ್ರೆ ಅದು ಬಾದಾಮಿಯ ಗುಹಾ ದೇವಾಲಯಗಳು. ಬೃಹತ್ ಬಂಡೆಗಳನ್ನೇ ಕೊರೆದು ನಿರ್ಮಿಸಿದ ಈ ಅದ್ಭುತಗಳು ಮುಂದೆ ಬೆಳೆಯಲಿದ್ದ ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಹಾಕಿದ ಮೊದಲ ಹೆಜ್ಜೆಗಳು. ಮೊದಲನೇ ಗುಹೆಯಲ್ಲಿರುವ ನಟರಾಜನ ಶಿಲ್ಪ ಅವನು ಶೈವ ಭಕ್ತನಾಗಿದ್ದನ್ನ ಸ್ಪಷ್ಟಪಡಿಸುತ್ತೆ. ಆದ್ರೆ ವಿಶೇಷ ಏನಂದ್ರೆ, ತಾನು ಶೈವನಾಗಿದ್ರೂ ಬೇರೆ ಧರ್ಮಗಳ ಬಗ್ಗೆಯೂ ಅವನು ಅಷ್ಟೇ ಸಹಿಷ್ಣುವಾಗಿದ್ದ. ಇದನ್ನ ಹೀಗೆ ಯೋಚನೆ ಮಾಡಬಹುದು. ಬಾದಾಮಿಯಲ್ಲಿ ಕೀರ್ತಿವರ್ಮ ಹಾಕಿದ ಈ ವಾಸ್ತುಶಿಲ್ಪದ ಅಡಿಪಾಯವೇ ಮುಂದೆ ಚಾಲುಕ್ಯರ ಕಲೆಯ ಸ್ವರ್ಣಯುಗ ಅಂತಲೇ ಕರೆಯಲ್ಪಡುವ ಐಹೊಳೆ ಮತ್ತು ಪಟ್ಟದಕಲ್ಲಿನ ಭವ್ಯ ದೇವಾಲಯಗಳಿಗೆ ಒಂದು ನೀಲನಕ್ಷೆ, ಅಂದ್ರೆ ಬ್ಲೂಪ್ರಿಂಟ್ ಆಯ್ತು. ಈ ಆರಂಭ ಇಲ್ಲದೆ ಆ ವೈಭವ ಇರೋಕೆ ಸಾಧ್ಯವೇ ಇರಲಿಲ್ಲ. ಹಾಗಾದ್ರೆ ಬನ್ನಿ ನಮ್ಮ ಐದನೇ ಭಾಗಕ್ಕೆ: ಶ್ರೇಷ್ಠತೆಯ ಅಡಿಪಾಯ. ಇಷ್ಟೆಲ್ಲ ಸಾಧನೆ ಮಾಡಿದ ಕೀರ್ತಿವರ್ಮನ ನಿಜವಾದ ಐತಿಹಾಸಿಕ ಮಹತ್ವವೇನು? ಚಾಲುಕ್ಯ ವಂಶಕ್ಕೆ ಅವನ ಕೊಡುಗೆಯನ್ನ ಒಟ್ಟಾರೆಯಾಗಿ ನೋಡೋಣ. ಪ್ರಮುಖ ಅಂಶ ಇದೇ ನೋಡಿ. ಒಂದನೇ ಪುಲಕೇಶಿ ಚಾಲುಕ್ಯ ರಾಜ್ಯದ ಸ್ಥಾಪಕನಿರಬಹುದು.
ಆದರೆ ಕೀರ್ತಿವರ್ಮನೇ ಆ ರಾಜ್ಯವನ್ನ ಒಂದು ಸಾಮ್ರಾಜ್ಯವಾಗಿ ರೂಪಿಸಿದ ನಿಜವಾದ ಶಿಲ್ಪಿ. ಅವನಿಂದಾಗಿ ದಕ್ಷಿಣ ಭಾರತದ ರಾಜಕೀಯ ಚಿತ್ರಣವೇ ಬದಲಾಯಿತು ಮತ್ತು ಚಾಲುಕ್ಯರ ಭವಿಷ್ಯದ ವೈಭವಕ್ಕೆ ಒಂದು ಭದ್ರವಾದ ವೇದಿಕೆ ಸಿದ್ಧವಾಯಿತು. ಅವನ ಇಡೀ ಪರಂಪರೆಯನ್ನ ಬಹುಶಃ ಈ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದು. ಇತಿಹಾಸಕಾರರು ಹೀಗೆ ಹೇಳ್ತಾರೆ, ಅವನಿಲ್ಲದೆ ಎರಡನೇ ಪುಲ್ಕೇಶಿ ಇಲ್ಲ. ಇದರ ಅರ್ಥ ತುಂಬ ಸರಳ. ಕೀರ್ತಿವರ್ಮ ಆ ಭದ್ರವಾದ ಬುನಾದಿಯನ್ನ ಹಾಕದೆ ಹೋಗಿದ್ರೆ ಇತಿಹಾಸ ಕಂಡ ಮಹಾನ್ ಚಕ್ರವರ್ತಿ ಪುಲಕೇಶಿಯ ಉದಯವೇ ಸಾಧ್ಯವಿರಲಿಲ್ಲ. ಈ ವಂಶಾವಳಿಯನ್ನ ನೋಡಿ. ಸ್ಥಾಪಕ ಪುಲಕೇಶಿ ಮತ್ತು ಆ ವಂಶದ ಶ್ರೇಷ್ಠ ಸಾಮ್ರಾಟ ಎರಡನೇ ಪುಲಕೇಶಿಯ ನಡುವೆ ಕೀರ್ತಿವರ್ಮ ಒಂದು ನಿರ್ಣಾಯಕ ಸೇತುವೆಯ ಹಾಗೆ ನಿಲ್ಲುತ್ತಾನೆ. ಆ ರಾಜ್ಯವನ್ನ ಸಾಮ್ರಾಜ್ಯವಾಗಿ ಪರಿವರ್ತಿಸಿದ ನಿಜವಾದ ಶಿಲ್ಪಿ ಅವನೇ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಚರ್ಚೆಯನ್ನು ಮುಗಿಸೋಣ. ಅಡಿಪಾಯವೇ ಇಷ್ಟು ಬಲವಾಗಿದ್ರೆ ಅದರ ಮೇಲೆ ಕಟ್ಟಿದ ಸಾಮ್ರಾಜ್ಯದ ಶಿಖರ ಇನ್ನೂ ಎಷ್ಟು ಎತ್ತರಕ್ಕೆ ಬೆಳೆದಿರಬಹುದು ಯೋಚನೆ ಮಾಡಿ. ಮುಂದಿನ ವಿವರಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.